ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಇನ್ನಿಲ್ಲ. ಶ್ವಾಸಕೋಶದ ಸೋಂಕು ತೀವ್ರಗೊಂಡು ಡಿ ಸುಧಾಕರ್ ಅವರು ನಿಧನ ಹೊಂದಿರುವಂತದ್ದು. ಎಲೆಕ್ಟ್ರಾನಿಕ್ ಸಿಟಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸುಧಾಕರ್ ಅವರು ಕೊನೆಯುಸಿರೆಳೆದಿದ್ದಾರೆ. ಡಿ ಸುಧಾಕರ್ ಅವರ ಪಾರ್ಥಿವ ಶರೀರವನ್ನ ಚಳ್ಳಕೆರೆ ನಿವಾಸಕ್ಕೆ ರವಾನೆ ಮಾಡಲಾಗ್ತಾ ಇರುವಂತದ್ದು. ನಾಳೆಯವರೆಗೂ ಕೂಡ ಚಳ್ಳಕೆರೆ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ ಅವರು ಇನ್ನಿಲ್ಲ. ಶ್ವಾಸಕೋಶದ ಸೋಂಕು ತೀವ್ರಗೊಂಡು ಕೊನೆಯುಸಿರು ಎಳೆದಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಸುಧಾಕರ್ ಅವರು ನಿಧನ ಹೊಂದಿದ್ರು. ಡಿ ಸುಧಾಕರ್ ಅವರ ಪಾರ್ಥಿವ ಶರೀರ ಚಳ್ಳಕೆರೆ ನಿವಾಸಕ್ಕೆ ಈಗ ರವಾನೆ ಮಾಡಲಾಗ್ತಾ ಇರುವಂತದ್ದು. ಜೊತೆಗೆ ನಾಳೆಯವರೆಗೂ ಕೂಡ ಚಳ್ಳಕೆರೆ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಂಗಳೂರು ನಿವಾಸ ಸದಾಶಿವನಗರದಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿರುವಂತದ್ದು. ರಾಜಕೀಯ ಗಣ್ಯರು ಹಾಗೆ ನಾಯಕರು ಬಂದು ಈ ಒಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಚಿವರ ಮನೆಯ ಬಳಿ ನಿರಾವ ಮೌನ ಆವರಿಸಿರುವಂಥದ್ದು. ಸಾಂಖ್ಯಿಕ ಸಚಿವ, ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿದ್ರು ಡಿ ಸುಧಾಕರ್ ಅವರು. ಮಂಡಿ ನೋವಿನಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆಗ ಅವರಿಗೆ ತಿಳಿದು ಬರುತ್ತೆ ಶ್ವಾಸಕೋಶದ ಸೋಂಕಿದೆ ಅಂತ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗುತ್ತೆ. ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗಿರುತ್ತೆ ಶ್ವಾಸಕೋಶದ ಸೋಂಕು. ಇವತ್ತು ಡಿ ಸುಧಾಕರ್ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. 2009ರಿಂದ ಶಾಸಕರಾಗಿದ್ರು, 2 ಸಲ ಮಂತ್ರಿಯಾಗಿದ್ರು. ಡಿಸಿಸಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಬಡವರ ಪರ ಕೆಲಸ ಮಾಡಿದ್ದಾರೆ. ನಾಳೆ 4 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ. ನಾನು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದೇನೆ. ಸುಧಾಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದೀಗ ಡಿ ಸುಧಾಕರ್ ಅವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸಂತಾಪ ಸೂಚಿಸಿದ್ದಾರೆ. 2009ರಿಂದಲೂ ಕೂಡ ಶಾಸಕರಾಗಿದ್ರು, 2 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಡಿಸಿಸಿ ಹಾಗೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಬಡವರ ಪರ ಕೆಲಸ ಮಾಡಿದ್ದಾರೆ. ನಾಳೆ 4 ಗಂಟೆಗೆ ಅಂತ್ಯಕ್ರಿಯೆ ನಡೆಯಲಿದೆ. ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ. ಹೀಗಾಗಿ ನಾನು ಕೂಡ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಂತಾಪ ಸೂಚಿಸಿದ್ದಾರೆ. ಚಳ್ಳಕೆರೆಯಲ್ಲಿ ಜನನ ಆಗಿತ್ತು. ಅವರು 2008ರಿಂದ ಹಿರಿಯೂರಿನಲ್ಲಿ ಶಾಸಕರಾಗಿದ್ದರು. 2ನೇ ಸಾರಿ ಮಂತ್ರಿಯಾಗಿದ್ದರು. ಹಿಂದೆ ಒಂದ್ಸಾರಿ ಮಂತ್ರಿಯಾಗಿದ್ದರು, ಮಂತ್ರಿಯಾಗಿದ್ದರು. ಬಹಳ ಜನಪ್ರಿಯವಾಗಿದ್ದಂಥ ವ್ಯಕ್ತಿ. ಬಡವರ ಪರವಾಗಿ ಯಾವಾಗಲೂ ಕೂಡ ವ್ಯಕ್ತಿ. ಜೊತೆಗೆ ಅವರು ಶಾಸಕರಾಗಿ, ಮಂತ್ರಿಯಾಗಿ, ಈಗಲೂ ಕೂಡ ಮಂತ್ರಿಯಾಗಿದ್ದರು. ಪ್ಲಾನಿಂಗು ಮತ್ತು ಅವರು ಜೊತೆಗೆ
ಸಹಕಾರಿ ಕ್ಷೇತ್ರದಲ್ಲೂ ಕೂಡ ಅಪಾರವಾದಂಥ ಸಹಕಾರಿಯಾಗಿದ್ದರು. DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು, ಎಫೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದರು. ಅವರು ನಮ್ಮನ್ನು ಅಗಲಿದ್ದಾರೆ. ಪತ್ನಿ, ಮಗ ಮತ್ತು ಮಗಳು ಅವರನ್ನು ಬಿಟ್ಟು ಅಗಲಿದ್ದಾರೆ. ಮತ್ತು ಅಪಾರವಾದಂಥ ಬಂಧು ಬಳಗವನ್ನು ಇಟ್ಟಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ಸುಧಾಕರ್ ಅವರ ನಿಧನದಿಂದ ರಾಜ್ಯ ಕಂಡಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ, ಅತ್ಯಂತ ಸರಳ ಸಂಭಾವಿತ ವ್ಯಕ್ತಿ. ನಾನು 2004ರಿಂದ ಅವ್ರ ಪರಿಚಯ. ನಾನು ಚಿತ್ರದುರ್ಗ ಉಸ್ತುವಾರಿ ಮಂತ್ರಿ ಆದಾಗ ಅವರು ಶಾಸಕರಾಗಿದ್ದರು. ಈ ನಾಡು ಕಂಡಂಥ ಅತ್ಯಂತ ಶ್ರೇಷ್ಠವಾದಂಥ ಮತ್ತು ಸರಳ ಸಂಭಾವಿತ ಮಂತ್ರಿಯಾಗಿದ್ದ. ಅದಕ್ಕೆ ರಾಜ್ಯಕ್ಕೆ ದೊಡ್ಡದಾದ ಹಾನಿಯಾಗಿದೆ. ಅವ್ರು ಯಾರಿಗೂ ಕೆಟ್ಟದ್ದು ಮಾಡೋದಾಗಲಿ ಮತ್ತೊಂದಾಗಲಿ ಅವ್ರು ಇರಲಿಲ್ಲ. ಬಟ್ ಇಂಥ ಕಾಯಿಲೆಯಿಂದ ಅವರು ನಿಧನರಾಗ ನಮಗೆಲ್ಲ ನೋವು ಅನಿಸಿದೆ. ಅದಕ್ಕೆ ಒಬ್ಬ ಶ್ರೇಷ್ಠ, ನನ್ನ ಇದರಲ್ಲಿ ನೋಡಿದಾಗ ನಾನು ಕಳೆದ 2004ರಿಂದ ನೋಡ್ತಾ ಇದ್ದೀನಿ. ಅಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ, ಭಾಳ ಸಂಭಾವಿತ ರಾಜಕಾರಣಿ, ಎಲ್ಲರೂ ಕೂಡ ಹೊಂದ್ಕೊಳ್ಳುವಂಥ ಗುಣ ಇದ್ದಂಥ ಒಬ್ಬ ಅತ್ಯಂತ ಸರಳ ಜೀವಿ. ಅಂಥವ್ರ ನಿಧನದಿಂದ ರಾಜ್ಯ ಒಬ್ಬ ಶ್ರೇಷ್ಠವಾದಂಥ ರಾಜಕಾರಣಿ ಕಳ್ಕೊಂಡಿದೆ. ಅದಕ್ಕೆಲ್ಲ ನಮ್ಗೆ ಭಾಳಷ್ಟು ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀವಿ. ನಮ್ಮ ಸಂಪುಟದ ಸಹೋದ್ಯೋಗಿ, ನನ್ನ ಆತ್ಮೀಯ ಗೆಳೆಯ ಸುಧಾಕರ್ ಅವರು, ನಾನು 2004ರಲ್ಲಿ ಪ್ರಪ್ರಥಮ ಬಾರಿಗೆ ಶಾಸಕರಾಗಿದ್ವಿ ಮತ್ತು ವಿಧಾನಸಭೆಯಲ್ಲಿ ಇಬ್ಬರು ಪಕ್ಕ ಕೂರ್ತಾ ಇದ್ವಿ. ಯಾಕಂದರೆ ನಾನು ಸುಧಾಕರು, ಅವರು ಸುಧಾಕರು. ಭಾಳ ಒಂದು ಲವಲವಿಕೆಯಿಂದ ಇರ್ತಕ್ಕಂಥ ವ್ಯಕ್ತಿ. ಸದಾ ಏನಾದರೂ ಒಂದು ಕಿಟ್ಲೆ ಮಾಡುವಂಥದ್ದು, ತಮಾಷೆ ಮಾಡುವಂಥದ್ದು, ಸದಾ ನಗ್ತಾ ಇರ್ತಕ್ಕಂಥದ್ದು, ಸುತ್ತಲೂ ಇರೋರನ್ನ ನಗಿಸುವಂಥದ್ದು, ಸದಾ ಆ ರೀತಿ ಸ್ವಭಾವ ಇದ್ದಂಥವರು ಮತ್ತು ಹೋರಾಟದ ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿ. ನಿರಂತರವಾಗಿ ರಾಜಕಾರಣದಲ್ಲಿ ಹೋರಾಟ ಮಾಡಿಕೊಂಡು ಇವತ್ತು ತನ್ನ ಕ್ಷೇತ್ರ, ಚಳ್ಳಕೆರೆ ಕ್ಷೇತ್ರದ ಬಗ್ಗೆ ಭಾಳಷ್ಟು ಅಭಿಮಾನ ಹೊಂದಿತ್ತಂಥವರು. ಅವರ ಮಗನ ಮದುವೆ ನಡೆದಂಥ ಸಂದರ್ಭದಲ್ಲಿ ನಾನು ಭಾಳ ಹೊತ್ತು ಸಮಯ ಅವರ ಜೊತೆಯಲ್ಲಿ ಕಳೆದೆ. ನಾನು ಅವತ್ತು ಭಾಳ ನೋವಿನಲ್ಲಿದ್ದರು. ಏನು ಕಾಲು ನಿಲ್ಲಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಯಾರಾದರೂ ಬಂದರೂ ಕೂಡ ಕೆಳಗಿಂದನೇ ನೀವೇ ಮಾತಾಡಿಸಿ ಹೋಗಿ ಅಂತಕ್ಕಂಥ ಪರಿಸ್ಥಿತಿ ಇತ್ತು. ಬೇಗ ನಾನು ಶಸ್ತ್ರಚಿಕಿತ್ಸೆ ಮಾಡಬೇಕು, ಇದು ಕಾಲು ಭಾಳ ನಂಗೆ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿದ್ರು. ಆದರೆ ವಿಧಿ ಈ ರೀತಿಯಾಗಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಆದ ನಂತರ ಈ ರೀತಿ ಆಗತ್ತೆ ಅಂತಕ್ಕಂಥದ್ದು ನಾವು ಯಾರೂ ಊಹಿಸಿರಲಿಲ್ಲ. ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು, ಅವರು ಗುಣಮುಖರಾಗ್ತಾರೆ ಅಂತಕ್ಕಂಥ ಆಶಾಭಾವನೆ ಇತ್ತು. ಆದರೆ ಇವತ್ತು ಅದು ಕಳಿತಿದೆ. ಅದರಿಂದ ನಾನು ಅವರ ಕುಟುಂಬಕ್ಕೆ ನೋವನ್ನು ಭರಿಸ್ತಕ್ಕಂಥದ್ದು ಮತ್ತು ರಾಜ್ಯ, ವಿಶೇಷವಾಗಿ ಅವರ ಸಮುದಾಯ ಮತ್ತು ಎಲ್ಲರಿಗೂ ಅವರ ಅಗಲಿಕೆಯ ನೋವನ್ನು ಭರಿಸಬೇಕಂತ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. प्लानिंग मंत्री डी सुधाकर जी हमारे बीच में नहीं रहे। डी सुधाकर जी का देहावसान अपूर्ण क्षति है, इसकी पूर्ति करना संभव नहीं है। मैं मंत्री स्वर्गीय श्री सुधाकर जी के चरणों में विनम्र श्रद्धांजलि अर्पित करता हूं और इस दुख की घड़ी में परिवार के साथ हूं। भगवान से प्रार्थना करता हूं कि इस आघात को सहन करने की शक्ति परिवारजनों को प्रदान करें। ओम शांति शांति।